ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ಮತ್ತೆ ಒಂದು ಶಾಪಿಂಗ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಸೊ ನಾವಿಬ್ಬರು ಹೊರಟಿದ್ದೀವಿ ಇವತ್ತು ಮೈಸೂರಿಗೆ ಫಾರ್ ಸಂಕ್ರಾಂತಿ ಶಾಪಿಂಗ್ಗೆ. ಸೊ ಇವರು ಜ್ಯೋತಿ ಅಂತ ಹೇಳಿ ನನ್ನ ನ್ಯೂ ಫ್ರೆಂಡ್. ಸೊ ಫ್ರೆಂಡ್ಸ್, ಫೈನಲಿ ಬಸ್ ಸಿಕ್ತು ಆ್ಯಂಡ್ ಸೀಟು ಕೂಡ ಸಿಕ್ತು. ಸೊ ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 11 o'clock ಆಗಿದೆ. ಸೊ ಮೈಸೂರಿಗೆ ರೀಚ್ ಆಗೋದ್ರಲ್ಲಿ ಅರೌಂಡ್ 12 ಆಗುತ್ತೆ. ಸೊ ನೋಡೋಣ ನಾವೇನೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಇವತ್ತು ರೀಚ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಹಾಯ್ ಮಾಡಿ. ಇವರು ನ್ಯೂ ಫ್ರೆಂಡ್ ಜ್ಯೋತಿ ಅಂತ. ನ್ಯೂ ಅಂತಲ್ಲ, ನಿಮಗೆ ನ್ಯೂ ಫ್ರೆಂಡು, ನನಗೆ ಓಲ್ಡ್ ಫ್ರೆಂಡ್ ಜ್ಯೋತಿ ಅಂತ. ನನ್ನ ಫ್ರೆಂಡ್ ಸಂಜು ಇದ್ದಾಳೆ ಅಲ್ವಾ, ಸೊ ಅವ್ರ ಫ್ರೆಂಡ್, ಅವಳಿಂದ ನನಗೆ ಇವ್ರ ಫ್ರೆಂಡ್ ಆಗಿದ್ದು. ಸೊ ಈಗ ನಾವು 3 ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ಸಂಕ್ರಾಂತಿ ಹಬ್ಬ ಬಂತಲ್ವಾ, ಅದು ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಮೈಸೂರು ಸಿಕ್ಕೋ ಪಾಪು ಕೂಡ ಮಲ್ಕೊಂಡ. ಅಷ್ಟರಲ್ಲಿ ನಮಗೆ ಸ್ವಲ್ಪ ಯೂಸ್ ಆಯ್ತು ಅವ್ನು ಮಲ್ಕೊಂಡಿದ್ದು. ಇವಾಗ ಬಸ್ ಇಳಿದು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗ್ 2-3 ಗಂಟೆ ಟೈಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು ಎಷ್ಟು ಗಂಟೆ ಟೈಮ್ ಶಾಪಿಂಗ್ ಆಗುತ್ತೆ ಅಂತ. ಆ್ಯಂಡ್ ನಾವು ಹೋದ ತಕ್ಷಣ ಸಂಜು ಕೂಡ ಆಲ್ರೆಡಿ ಬಂದಿದ್ಲು. ನಾವು ಅಲ್ಲೇ ಡಿವೈಡ್ ಮಾಡಿದ್ವಿ. ಎಲ್ಲ ಒಟ್ಟಿಗೆ ಹೋದರೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವಿಬ್ಬರು ಒಂದು ಕಡೆ ಶಾಪಿಂಗ್ ಮಾಡಿ, ನಾನೊಂದು ಕಡೆ ಮಾಡ್ತೀನಿ ಅಂತ ಹೇಳಿ ನಾನು ಮನ್ನರ್ಸ್ಗೆ ಹೋಗಿ ಸ್ಯಾರೀಸ್ ಪರ್ಚೇಸ್ ಮಾಡಿ, ಜಶ್ವಿ ಕ್ಲಾತ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಂದೆ. ಅಷ್ಟರಲ್ಲಿ ಇವರು ಕೂಡ ಈ ಕಡೆ ಅಂಗಡಿಲಿ ತೊಗೊತಾ ಇದ್ದೆ. ಸೊ ಗೈಸ್, ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಆಟೋದಲ್ಲಿ ಬರ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ಅಂತ. ಆ್ಯಂಡ್ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಏನೇನು ಶಾಪ್ ಮಾಡಿದೆ ಅಂತ. ಬಟ್ 2 ಮಕ್ಕಳು ಕೂಡ ಅಳ್ತಾ ಇದ್ದಾರೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದಿಲ್ಲ ಇವತ್ತು. ಅದೇ ಒಂದು ಸ್ವಲ್ಪ ಲಕ್ಕಿ ಅಂತ ಅನಿಸುತ್ತೆ. ಸೊ ಇವಾಗ ಮತ್ತೆ ಇನ್ನೂ ಸಿಟಿಲಿ ಕೆಲಸ ಮುಗಿದಿಲ್ಲ. ಇನ್ನು ಬಾಕ್ಸ್ಗಳೆಲ್ಲ ತೊಗೋಬೇಕು, ಇನ್ನೂ ಕೆಲಸ ಇದೆ. ಬಟ್ ಅವಳು ಸಂಜಿತಾ ಅವ್ರ ಮಗಳನ್ನ ಕರ್ಕೊಂಡು ಬರಬೇಕು ಸ್ಕೂಲಿಂದ ಅಂತ ಹೇಳಿದ್ಲು. ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಅವ್ರ ಮನೆಗೆ ಹೋಗಿ ಬಂದಾದ್ಮೇಲೆ ಮತ್ತೆ ಸಿಟಿಲಿ ಇನ್ನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಮನೆಗೆ ಹೋಗೋದು. ಸೊ ಮನೇಲಿ ನೋಡಿ 2 ಟಾಯ್ಸ್ಗೆ 2 ಮಕ್ಕಳಿದ್ದಾರೆ, ಆದರೂ ಕಚ್ಚಾಡ್ತಾ ಇದ್ದಾರೆ. ಗೈಸ್, ಇವಾಗ ಸಂಜಿತನ ಮನೆಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವಳವ್ರ ಮಗಳನ್ನ ಕರ್ಕೊಂಡು ಬಂದು ಮತ್ತೆ ಹೊರಡ್ತೀವಿ ನಾವು. ಸೊ ಇದೆ ನೋಡಿ ಪೊಲೀಸ್ ಕ್ವಾರ್ಟರ್ಸ್, ಇದೆ ಅವ್ರ ಮನೆ. ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಕಿಚನ್, ಡಬಲ್ ಬೆಡ್ರೂಮ್ ಇದೆ, ಚೆನ್ನಾಗಿದೆ ಮನೆ ಮಾತ್ರ. ಆ್ಯಂಡ್ ನಾವು ಬಂದಾದಮೇಲೆ ಅವಳು ಕಾಫಿ ಕೂಡ ಕೊಟ್ಟಳು. ಸೊ ಕಾಫಿ ಕುಟ್ಕೊಂಡು ನಾವು ಹಂಗೆ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅವ್ರ ಮನೆಗೂ ಕೂಡ ಒಬ್ಬರು ಕೆಲಸದವ್ರು ಬಂದಿದ್ದರು. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಇವಳು ಮಾರ್ನಿಂಗ್ ಬರಬೇಕಾದ್ರೇ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಬಂದಿದ್ಲು. ಅಲ್ಲೇ ಲಂಚ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಸಿಟಿಗೆ ನಾವು. ಸೊ ಅಡುಗೆ ಎಲ್ಲ ಮಾಡಿದ್ಲು ಬರೋಷ್ಟರಲ್ಲಿ ಮಾರ್ನಿಂಗೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೊರಟಲ್ಲಿನ ಸ್ವಲ್ಪ ಶಾಪಿಂಗ್ ಐತೆ, ಅದನ್ನು ಮುಗಿಸ್ಕೊಂಡು ಬಸ್ಗೆ ಹೋಗಬೇಕು. ಸೊ ಜಶ್ವಿನ್ ಕರ್ಕೊಂಡು ಹೋಗ್ಬೇಕಲ್ವಾ, ಚಳಿ ಆಗುತ್ತೆ ಅಂದ್ಬಿಟ್ಟು ಈಗ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಇವತ್ತು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ, ರಶ್ ಇತ್ತು ತುಂಬ. ಆ್ಯಂಡ್ ಮಕ್ಳುಗಳೆಲ್ಲ ಇದ್ರಲ್ಲ, ಹಾಗಾಗಿ. ಸೊ ಸಿಗ್ತೀನಿ. ನಾವು ಅವ್ರ ಮನೆ ಬಿಟ್ಟು ಬಂದಿದ್ದು ಶಿವರಾಮಪೇಟೆ ರೋಡಿಗೆ. ಸೊ ಅಲ್ಲಿ ಬಾಕ್ಸಸ್ ಸಿಗುತ್ತೆ ಅಂತ ಹೇಳಿ ಲಾಸ್ಟ್ ಟೈಮೆಲ್ಲ ಸ್ವಲ್ಪ ಕಾಸ್ಟ್ಲಿದೇ ಸಿಕ್ಕಿತ್ತು, ಅದು ತೊಗೊಂಡಿದ್ವಿ. ಈ ಬಾರಿ ಸ್ವಲ್ಪ ನೋಡೋಣ ಅಂತ ಹೇಳಿದ್ವಿ, ಅಲ್ಲಿ ಹೋದ್ವಿ. ಸೊ ಪರ್ ಡಜನ್ 40 rupees ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿ 4 ಡಜನ್ ತೊಗೊಂಡು ಬಂದ್ವಿ. ಹಾಗೆ ಬರ್ತಾ ಇರ್ಬೇಕಾದ್ರೆ ಇವರಿಬ್ಬರು ಕೂಡ ಬಾಗಿಲಿಗೆ ತೋರಣ ಬೇಕು ಅಂತ ಹೇಳಿ ತಗೊತಾಯಿದ್ರು. ವರ್ತ್ ಅನಿಸ್ತು, 350 ಏನೋ ಅನಿಸುತ್ತೆ ಅವರಿಬ್ಬರು ಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೊರಗಡೆ ಬಂದಾದ್ಮೇಲೆ ಅನಿಸ್ತು ನಾನೊಂದು ತೊಗೊಬೇಕಿತ್ತು ಅಂತ ಹೇಳಿ. ಸೊ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಅದಾದಮೇಲೆ ಸಂಜೆ ಕೂಡ ಅವ್ರ ಮಗಳಿಗೆ ನಾಳೆ ಕ್ಲಾಸಲ್ಲಿ ಬ್ರೌನ್ ಡೇ ಇದೆ ಅಂತ ಹೇಳಿ ಅವಳು ಕೂಡ ಬೇರೆ ಬ್ರೌನ್ ಕಲರ್ ಡ್ರೆಸ್ನ ತೊಗೊತಾ ಇದ್ಲು. ಸೊ ನಾನು ಜಶ್ವಿಗೆ ಕ್ಲಿಪ್ಸ್ ಆ ಥರ ಎಲ್ಲ ನೋಡೋಣ ಅಂತ ಹೇಳಿ ಬಂದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿ. ಆ್ಯಂಡ್ ಜ್ಯೋತಿ ಕೂಡ ಹಿಂದೆ ಹೋಗಿದ್ರು ಅವ್ರ ಮಗಳಿಗೆ ಬ್ಯಾಂಗಲ್ಸ್ ಎಲ್ಲ ನೋಡೋಣ ಅಂತ. ಸೊ ಅಷ್ಟರಲ್ಲಿ ಟೈಮ್ ಆಗಿತ್ತು ಅಂತ ಹೇಳಿ ಆಟೋನ ಬುಕ್ ಮಾಡಿದ್ವಿ. ಸೊ ಆಟೋ ಬುಕ್ ಮಾಡಿದ ರೀಸನಿಂದ ಬೇಗ ಬಂದ್ವಿ. ಲಗೇಜ್ ಹಿಂಗೆಲ್ಲ ಇಟ್ಕೊಂಡಿದ್ವಿ. ಲಗೇಜ್ ಅಂತ ತುಂಬ ಇದೆ, ತುಂಬ ಟೈಮ್ ಆಗಿದೆ. ಸೊ ಎಷ್ಟೇ ದೂರ ಹೋದರೂ ತುಂಬ ಟಯರ್ಡ್ ಆಗಿರುತ್ತೆ. ಅದರಲ್ಲಿ ಈ ಥರ ಶಾಪಿಂಗ್ ಮಾಡುವಾಗಂತೂ ತುಂಬ ಟಯರ್ಡ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಬಸ್ಸಲ್ಲಿ ಈ ಥರ ಸೀಟ್ ಸಿಕ್ಕಿದ್ರೆ ಆರಾಮ್ಸೆ ಹೋಗಿ ಬರ್ಬೋದು, ತುಂಬ ಚೆನ್ನಾಗಿರುತ್ತೆ.
ಆ್ಯಂಡ್ ಕೆ ಆರ್ ನಗರ ಕೂಡ ರೀಚ್ ಆದ್ವಿ. ಅಷ್ಟರಲ್ಲಿ ಸುದಿ ಕೂಡ ವೆಯ್ಟ್ ಮಾಡ್ತಾಯಿದ್ರು ಬಂದು. ಸೊ ಅಲ್ಲಿಂದ ಹೊರಟು ಮನೆಗೆ ಹೋಗಿ ಅದಾದಮೇಲೆ ನಾವು ನಮ್ಮ ಊರಿಗೆ ಬಂದ್ವಿ ಜಶ್ವಿನ ಕರ್ಕೊಂಡು. ಬಿಕಾಸ್ ಇನ್ನು ಪ್ರಿಪರೇಷನ್ ಆಗೇ ಇತ್ತು ಆ್ಯಂಡ್ ನನಗೆ ಬ್ಲೌಸ್ ಸ್ಟಿಚಿಂಗ್ಸ್ ಕೂಡ ಇತ್ತು ಅಂತ ಹೇಳಿ ನಾವು ನೈಟ್ 7ಗೆ ಬಿಟ್ಟು ಊರಿಗೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಶಾಪಿಂಗ್ ಎಕ್ಸ್ಪೀರಿಯೆನ್ಸ್. ಬಟ್ ನಾವು ಒಂದಂತೂ ಪಾಠ ಕಲೀಲೇಬೇಕು. ಏನೇ ಶಾಪಿಂಗ್ ಮಾಡೋಕ್ಕೆ ಹೋದರೂ ಮಾರ್ನಿಂಗ್ ಹೋಗಬೇಕು, ಇಲ್ಲಾಂದರೆ ತುಂಬ ಟೈಮ್ ಆಗುತ್ತೆ ಆ್ಯಂಡ್ ಲೇಟ್ ಕೂಡ ಆಗುತ್ತೆ. ಆ್ಯಂಡ್ ತುಂಬ ಲೇಟ್ ಆದರೆ ಬಸ್ ಕೂಡ ಸಿಗೋದು ಕಷ್ಟ ಅನಿಸುತ್ತೆ. ಸೊ ಆ ಥರ ಸ್ಥಿತಿ ಆಗುತ್ತೆ. ಎಷ್ಟೇ ಅಂದ್ಕೊತೀವಿ ಬೇಗ ಹೋಗಿ ಬೇಗ ಬರೋಣ ಅಂತ, ಬಟ್ ಅದು ಯಥಾ ಪ್ರಕಾರ ಹಾಗೆ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ನೀವು ಜಶ್ವಿ ಬ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಸಂಕ್ರಾಂತಿ ಹಬ್ಬದ ಶಾಪಿಂಗ್ ವ್ಲಾಗು. ನಾನು ಮೈಸೂರಿಗೆ ಹೋಗಿ ಶಾಪಿಂಗ್ ಮಾಡಿದೆ ಅಲ್ವಾ, ಸೊ ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ರಶ್ ಇತ್ತು ಆ್ಯಂಡ್ ಫ್ರೆಂಡ್ಸ್ ಮಕ್ಕಳೆಲ್ಲ ಇದ್ರಲ್ವ, ನಾನು ಜಶ್ವಿನ್ ಕರ್ಕೊಂಡು ಹೋಗಲಿಲ್ಲ. ಆ್ಯಂಡ್ ಬೇಗ ಶಾಪಿಂಗ್ ಮಾಡಿ ನಾವು ಮತ್ತೆ ಊರಿಗೆ ಬಂದು ಮೀನ್ಸ್ ಕೆ ಆರ್ ನಗರಕ್ಕೆ ಬಂದು ಇಲ್ಲಿ ಕೆಬ್ಬೆ ಮೀನ್ಸ್ ನಮ್ಮ ಊರಿಗೆ ಕೆಬ್ಬೆಕೊಪ್ಲಕ್ಕೆ ಬರಬೇಕಿತ್ತು. ಹಾಗಾಗಿ ವೀಡಿಯೋಸ್ಟು ಮಾಡ್ಕೊಳಕ್ಕಾಗಲಿಲ್ಲ ಏನೇನು ತಗೊಂಡೆ ಅಂತ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಏನೇನು ತಗೊಂಡೆ ಅಂತ. ಆ್ಯಂಡ್ ನಂದು ಮೇನ್ ಇಂಟೆನ್ಷನ್ ಇದ್ದಿದ್ದು ಎಲ್ಬಿರಲಿಕ್ಕೆ ಬಾಕ್ಸು ಮತ್ತು ಜಶ್ವಿಗೆ ಬಟ್ಟೆ ಅಷ್ಟೇ ನಂದು ಮೇನ್ ಇಂಟೆನ್ಷನ್ ಇದ್ದಿದ್ದು. ಸೊ ಅಷ್ಟನ್ನು ಮಾತ್ರ ಪ್ರಿಫರ್ ಮಾಡಿ ತೊಗೊಂಡ್ವಿ. ಅದಾದಮೇಲೆ ನಾನು ಮತ್ತು ನಮ್ಮ ಫ್ರೆಂಡ್ ಬಂದಿದ್ರು ಜ್ಯೋತಿ ಅಂತ, ನಾವಿಬ್ಬರು ಕೂಡ ಸಂಜಿತನ ಮನೆಗೆ ಹೋದ್ವಿ. ಅಲ್ಲಿ ಅವಳು ಲಂಚ್ ಪ್ರಿಪೇರ್ ಮಾಡಿದ್ಲು. ಸೊ ಅಲ್ಲಿ ಲಂಚ್ ಮುಗಿಸ್ಕೊಂಡು ಮತ್ತೆ ಸಿಟಿಗೆ ಬಂದು ಇನ್ನು ಸ್ವಲ್ಪ ಬೇಕಾಗಿದ್ದ ಸಾಮಾನುಗಳನ್ನೆಲ್ಲ ತೊಗೊಂಡು ಬಸ್ ಹತ್ತಿ ಅರೌಂಡ್ 5:30ಗೆ ನಮಗೆ ಬಸ್ ಸಿಕ್ತು. ಮನೆಗೆ ಹೋಗೋಷ್ಟರಲ್ಲಿ ಊರಿಗೆ ಹೋಗೋಷ್ಟರಲ್ಲಿ 6:30 ಆಯಿತು. ಸೊ ಆ ಮಧ್ಯದಲ್ಲಿ ನಾನು ಜಾಸ್ತಿ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬನ್ನಿ ಇವಾಗ ನಾನು ಏನೇನು ತಗೊಂಡೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಫಸ್ಟು ಜಶ್ವಿಯಿಂದ ಸ್ಟಾರ್ಟ್ ಮಾಡೋಣ ಅಂತ. ನೋಡಿ, ಜಶ್ವಿಗೆ 2 ಪೇರ್ಸ್ ಕ್ಲಾತ್ಸ್ ತೊಗೊಂಡಿದ್ದೀನಿ ನಾನು. ಯೂಶ್ವಲಿ ನನ್ನ ಮಗಳಿಗೆ ನಾನು 1 ಪೇರ್ ಅಂತ ಯಾವಾಗಲೂ ತೊಗೊಂಡೇ ಇಲ್ಲ, ಯಾವುದೇ ಹಬ್ಬಕ್ಕಾದರೂ ಅಟ್ಲೀಸ್ಟ್ 2 to 3 ಪೇರ್ ಪ್ರೆಸೆಂಟು. ಮುಂದೆ ಹೇಗಾಗುತ್ತೆ ಅದು ಗೊತ್ತಿಲ್ಲ. ನನಗೆ ಅವಳಿಗೆ ಮೇನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಈ ಥರ ಡ್ರೆಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಕ್ರಾಪ್ ಟಾಪ್ ಅಂತ ಹೇಳ್ತಾರೆ ನಮ್ಮ ಕಡೆ, ನಾವು ಚಿಕ್ಕದಲ್ಲಿದ್ದಾಗ ಗಾಗ್ರಾ ಅಂತ ಹೇಳ್ತಾ ಇದ್ವಿ. ಸೊ ನಂಗೆ ತುಂಬ ಆಸೆ ಇತ್ತು ಜಶ್ವಿಗೆ ಈ ರೀತಿಯೇ ಡ್ರೆಸ್ ಹಾಕ್ಸ್ಬೇಕು ಅಂತ. ಸೊ ಮನ್ನಾರ್ಸಲ್ಲಿ ನೋಡಿದೆ ನಾನು ಸ್ಟಾರ್ಟಿಂಗ್ ಹೋದಾಗ, ಬಟ್ ರೇಟು 1000 ಅಂತ ಬಿಲ್ ಇತ್ತು. ಬಟ್ ಯೆಲ್ಲೋ ಕಲರ್ ಮಾತ್ರ ಅಂತ ಹೇಳಿದ್ರು. ಸೊ ಮಾಮೂಲಿ ಬೇಡ, ಕಿಡ್ಸ್ ವೇರ್ ಶಾಪ್ಸ್ ಇರುತ್ತಲ್ಲ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ತೊಗೊಂಡ್ವಿ. ಸೊ ಅಲ್ಲಿ ನನಗೆ ಇದು 800ಗೆ ಸಿಕ್ತು. ಅವ್ರು 1200 ಅಂತ ಹೇಳಿದ್ರು. ಮೇ ಬಿ ನಮ್ಮದು ಲೇಡೀಸ್ದು ಗೊತ್ತಿರುತ್ತಲ್ಲ ಬಾರ್ಗಿಂಗ್ ಮಾಡೋದು. ಸೊ ಬಾರ್ಗಿಂಗ್ ಮಾಡಿ 800ಗೆ ಸಿಕ್ತು, ತೊಗೊಂಬಂದೆ. ಆ್ಯಂಡ್ ಅಲ್ಲಿ ನೋಡಿದ್ದು ಮನ್ನಾರ್ಸ್ ಅಲ್ಲಿ ನೋಡಿದ್ದು ಕೂಡ ಈ ಶಾಪಲ್ಲಿ ಇತ್ತು. ಬಟ್ ನನಗೆ ದೂರದಿಂದ ಚೆನ್ನಾಗಿ ಕಾಣಿಸ್ತಿತ್ತು, ಅದರಿಂದ ನನಗೆ ಅಷ್ಟು ಕಲರ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನೋಡಿದೆ, ಇದು ಸಿಕ್ತು. ಬಟ್ ಇದು ಕೂಡ ನಮ್ಮ ಜಶ್ವಿಗೆ ದೊಡ್ಡದೇ ಬಟ್ಟೆ, ಸೈಜ್ನ ನಾನು ಆಲ್ಟರ್ ಮಾಡ್ಕೊಬೇಕು. ಸೊ ನೋಡಿ, ಈ ಕಲರಿಗೆ ಮೇಲ್ಗಡೆ ಟಾಪು ಈ ಕಲರ್ ಬಂದಿದೆ. ಆ್ಯಂಡ್ ನನಗೆ ಸ್ವಲ್ಪ ಜಾತ್ರೆ ಹಂಗೆಲ್ಲ ಇಷ್ಟ ಆಗಲ್ಲ ಬಟ್ಟೆ. ಲೈಕ್ ಜಾಸ್ತಿ ಸ್ಟೋನ್ಸ್ ಇರೋದು ಅಥವಾ ಈ ಓವರಾಗಿ ಎಂಬ್ರಾಯ್ಡರ್ ವರ್ಕ್ ಇರೋದು. ಸೊ ಅಷ್ಟೆಲ್ಲ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಯುನಿಕ್ಕಾಗಿ ನೋಡೋಕ್ಕೆ ಚೆನ್ನಾಗಿರಬೇಕು, ಹಾಕೊಂಡ್ರು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು ಅಂತಲೇ ಇಷ್ಟ. ಸೊ ಹಾಗಾಗಿ ತಗೊಂಡೆ. ನೋಡಿ ಕಾಂಬಿನೇಷನ್ ಇದು ಆಲ್ಮೋಸ್ಟು ನಮ್ಮ ಜಶ್ವಿಗೆ ದೊಡ್ಡದೆ. ಇಲ್ಲೆಲ್ಲ ಸ್ವಲ್ಪ ಟಕ್ ಹಿಡಿಬೇಕು ನಾನು. ಸೊ ಟಕ್ ಹಾಕಿದ್ಮೇಲೆ ಅವಳಿಗೆ ಸಂಕ್ರಾಂತಿಗೆ ಹಾಕ್ತೀನಲ್ಲ, ಸೊ ಅವಾಗ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇದಕ್ಕೊಂದು ದುಪ್ಪಟ್ಟ ನೋಡಿ, ಪುಟ್ಟ ದುಪ್ಪಟ್ಟ. ಸೊ ಇದು ಕೂಡ ಚೆನ್ನಾಗಿದೆ, ಲೇಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಮಕ್ಕಳು ದುಪ್ಪಟ್ಟ ಎಲ್ಲ ಹಾಕ್ತಾರ ನೋಡಬೇಕು. ಸೊ ಇದೊಂದು ತೊಗೊಂಡೆ. ಅದಾದಮೇಲೆ ಇದೊಂದು ಫ್ರಾಕ್ ತೊಗೊಂಡೆ. ಸೊ ನನ್ನ ಕೋ ಸಿಸ್ಟರ್ ಮಗಳಿಗೊಂದು ಆ್ಯಂಡ್ ನಮ್ಮ ಪಾಪುಗೊಂದು ತೊಗೊಂಡೆ. ಕೋ ಸಿಸ್ಟರ್ ಪಾಪುಗಾಗಲೇ ಕೊಟ್ಟಾಯಿತು. ಸೊ ಸೇಮ್ ಪ್ಯಾಟ್ರನ್ನ, ಸೇಮ್ ಎಲ್ಲ ಸೇಮ್, ಬಟ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇದು ಇದ್ರ ಜೊತೆಗೆ ಒಂದು ಹ್ಯಾಟ್ ನೋಡಿ, ನಾವೇ ಹಾಕೋಬೋದು. ಅದು ಸ್ವಲ್ಪ ದೊಡ್ಡದಾಗೇ ಇದೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಆಲ್ಟರ್ ಮಾಡಬೇಕು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದೊಂದು ಫ್ರಾಕ್ ತೊಗೊಂಡೆ. ಸೊ ಇದಾದಮೇಲೆ ನಾನು ಮನ್ನಾರ್ಸಲ್ಲಿ ಸ್ಯಾರಿ ತೊಗೊಂಡೆ ಅಂತಂದರೆ ಅಮ್ಮ ಕೊಡಿಸಿದ್ರು ಸ್ಯಾರಿನ. ಸೊ ನೋಡಿ ಸೀರೆ ಚೆನ್ನಾಗಿದೆಯಾ? ಸೊ ಇದೊಂದು ಸ್ಯಾರಿ ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಜಸ್ಟ್ 390 ರುಪೀಸ್ ಅಷ್ಟೇ. ಇದೊಂದು ಸೀರೆ, ಇದು ಅಮ್ಮ ತೊಗೊಂಡಿದ್ರು. ಸೊ ವೈಟ್ ಅಪ್ಪ ಬೈದರು ಅಂತ ಹೇಳಿ ನನಗೆ ಕೊಟ್ಟರು. ಸೊ ನೋಡಿ ಎಷ್ಟು
ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ ಸೀರೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಈಗ ಬಂದಿದೆಯಲ್ಲ, ಈ ಥರ ಚೆನ್ನಾಗಿದೆ. ಸೊ ಇದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ಸ್ಟಿಚ್ ಮಾಡ್ಕೊತೀನಿ. ಇದನ್ನು ಹಾಕೊಬೇಕು ಅಂತ ಅಂದ್ಕೊಂಡೆ, ಅಮ್ಮ ಆದರೆ ನಿಮ್ಮ ಆ್ಯನಿವರ್ಸರಿಗೆ ಹಾಕೊಳ್ಳಿ ಅಂತ ಹೇಳಿದ್ರು. ಅದು ಸೊ ಅದಾದಮೇಲೆ ಒಂದು ದೇವ್ರದ್ದು ಕಾರ್ಯ ಇದೆ, ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಅಲ್ಲಿಗೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಟ್ರೆಡಿಷನಲ್ ವೇರ್ ಥರ ಅಂದ್ಕೊಂಡೆ. ಬಟ್ ಇದು 390 ರುಪೀಸ್ಗಂತೂ ವರ್ತ್ ಅಂತ ಅನಿಸ್ತು. ಸೊ ಇದು 350 ರುಪೀಸ್ ಅಂತೆ. ಈಗ ಬಂದಿದ್ದು ತುಂಬ ಸಾಫ್ಟಾಗಿದೆ. ನನಗೆ ಇತ್ತೀಚೆಗೆ ಈ ಥರ ಸಾಫ್ಟ್ ಸ್ಯಾರೀಸ್ ತುಂಬ ಇಷ್ಟ ಆಗ್ತಿದೆ. ಸೊ ಇದ್ರದ್ದು ಬ್ಲೌಸ್ ಪೀಸ್. ಸೊ ಇಷ್ಟೇ ನಾನು ಶಾಪ್ ಮಾಡಿದ್ದು. ಸೊ ಒಂದು ಥಿಂಗ್ ಇನ್ನೊಂದಿದೆ, ಅದು ಏನಪ್ಪ ಅಂತ ಹೇಳಿದ್ರೆ, ಜಶ್ವಿಗೆ ಗಾಗ್ರ ತೊಗೊಂಡಿದ್ದೆ ಅಲ್ವಾ, ಸೊ ಅದ್ರದ್ದು ಮ್ಯಾಚ್ ಮಾಡೋಕ್ಕೆ ಅಂತೇಳಿ ಇದು ಸೆಟ್ ತೊಗೊಂಡಿದ್ದೆ. ಸೊ ಅದು ಜಾನ್ 15th ಬರ್ತೀನಿ ಅಂತ ಅಲ್ಲಿತ್ತು. ಬಟ್ ತುಂಬ ಖುಷಿಯಾಯಿತು, ಬೇಗನೆ ಬಂದಿದ್ದು. ಸೊ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಹಾಕ್ತೀನಿ. ಜಸ್ಟ್ ನನಗೆ 145 ರುಪೀಸ್ಗೆ ಸಿಕ್ತು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಸ್ಯಾರಿಗಂತೂ ಮಸ್ತ್ ಕಾಣುತ್ತೆ. ಆ್ಯಂಡ್ ಅದ್ರದ್ದು ಇಯರಿಂಗ್ಸ್ ಚೆನ್ನಾಗಿದೆ. ನನಗೆ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಇಯರಿಂಗ್ಸ್ ನನಗೆ ಸೆಟ್ ಜಶ್ವಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದೊಂದಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋ. ಬಾಯ್. ಎಲ್ಲರಿಗೂ ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ತುಂಬ ಎಡಿಟಿಂಗ್ ವೀಡಿಯೋಸ್ ಇದೆ. ಸೊ ಅದನ್ನು ಅಪ್ಲೋಡ್ ಮಾಡಿ ಆದಮೇಲೆ ಈ ವಿಡಿಯೋ ಬರುತ್ತೆ. ಸೊ ಬೇಜಾರು ಮಾಡ್ಕೊಂಬಿಡಿ. ಸೊ ಬಾಯ್.